ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕ್ರಿಯೇಟಿವ್ ಕನ್ನಡತೆ ಸಿಂಪಲ್ ರಂಗೋಲಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾವು ರಂಗೋಲಿಯನ್ನು ನೋಡಿ ಕಲಿಯುವುದರ ಜೊತೆಗೆ ಒಂದು ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿದುಕೊಂಡ್ರೆ ಹೇಗಿರುತ್ತೆ? ಬನ್ನಿ ಇವತ್ತು ತಲಕಾಡಿನ ಬಗ್ಗೆ, ಅಲಮೇಲಮ್ಮನವರ ಶಾಪದ ಕಥೆ ಏನು, ಅಲಮೇಲಮ್ಮ ಯಾರು, ಆಕೆಯ ಶಾಪವೇನು ಅಂತ ಅನ್ನೋದನ್ನು ತಿಳಿದುಕೊಳ್ಳೋಣ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ, ನನ್ನ ಶಾಪ ಈಡೇರಲೇಬೇಕು. ಇದು ಸುಮಾರು 400 ವರ್ಷಗಳಿಗೂ ಹಿಂದಿನ ಅಲಮೇಲಮ್ಮನವರ ಕತೆ. ಆಗ ಮೈಸೂರು ರಾಜ್ಯದ ರಾಜಧಾನಿ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ವಿಜಯನಗರದ ಅರಸರಿಗೆ ಸೇರಿದ್ದರಿಂದ ಅವರು ರಂಗರಾಯನೆಂಬ ತಮ್ಮ ಪ್ರತಿನಿಧಿಯನ್ನು ನೇಮಿಸಿಕೊಂಡಿರ್ತಾರೆ. ಆತನ ಮಡದಿಯೇ ಮೈಸೂರಿನ ಅರಸರಿಗೆ ಶಾಪ ಕೊಟ್ಟ ಅಲಮೇಲಮ್ಮ. ಆ ದಂಪತಿಗಳಿಬ್ಬರು ಪ್ರಜಾಪರಿಪಾಲಕರಾಗಿರ್ತಾರೆ. ಆದರೆ ಶ್ರೀರಂಗರಾಯರಿಗೆ ವಾಸಿಯಾಗದಂತಹ ಒಂದು ಬೆನ್ನು ನೋವಿರುತ್ತೆ. ಅದರ ಹೆಸರು ಪಣಿ ಎಂಬ ಭಯಂಕರ ರೋಗ ಅವರಿಗಿರುತ್ತೆ. ಆಗ ಆ ರೋಗವನ್ನು ಪರಿಹರಿಸಿಕೊಳ್ಳಲು ಭವರೋಗ ವೈದ್ಯನಾದ ತಲಕಾಡು ವೈದ್ಯೇಶ್ವರನನ್ನು ಅರ್ಜಿಸಲು ಅವರು ತಲಕಾಡಿಗೆ ಬಂದು ನೆಲೆಸ್ತಾರೆ. ಕೆಲವು ಕಾಲ ತಲಕಾಡಿನಲ್ಲಿಯೇ ವಾಸವಾಗಲೂ ಕೂಡ ಇರ್ತಾರೆ. ಆದರೆ ಹುಟ್ಟಿದವರು ಸಾಯಲೇಬೇಕು ಎಂಬ ವಿಧಿಯ ಸಂಕಲ್ಪದಂತೆ ಶ್ರೀರಂಗರಾಯರು ತಲಕಾಡಿನಲ್ಲೇ ತೀರಿ ಹೋಗ್ತಾರೆ. ಅವರ ಮಡದಿ ಅಲಮೇಲಮ್ಮ ತಲಕಾಡಿನ ಪಕ್ಕದ ಕಾವೇರಿ ನದಿಯಾಚೆ ಇರುವ ಮಾಲಂಗಿ ಎಂಬ ಗ್ರಾಮದಲ್ಲಿ ಹೋಗಿ ನೆಲೆಸ್ತಾರೆ. ಹೀಗಿರುವಾಗ ಮುಂದೆ ಏನಾಗುತ್ತೆ, ಅಲಮೇಲಮ್ಮ ಏನು ಮಾಡ್ತಾರೆ, ಅಲಮೇಲಮ್ಮನಿಗೆ ಏನಾಗುತ್ತೆ, ಯಾಕೆ ಅವ್ರು ಶಾಪ ಕೊಡ್ತಾರೆ ಅಂತನ್ನೋ ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ಸ್ಟೋರಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಆ ರಂಗೋಲಿ ಮತ್ತು ಈ ಕತೆ ಎರಡೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ನೋಡೋದನ್ನು ಮರಿಬೇಡಿ.